ಕುಸುಮ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ದಾಳಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಿಗಿ ಭದ್ರತೆಯೊಂದಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಮನೆ ಮೇಲೆ ಕಾಂಗ್ರೆಸ್ ನಾಯಕಿ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ಇಡಿ ರೇಡ್ ಆಗಿರೋದು. ಸಂಪೂರ್ಣ ಬಿಗಿ ಭದ್ರತೆಯೊಂದಿಗೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿರುವಂತಹ ಕುಸುಮ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 4:30 ಸುಮಾರಿಗೆ ಈ ದಾಳಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಫ್ಲಾಟ್ನಲ್ಲಿ ವ್ಯವಹಾರದ ಕೆಲ ದಾಖಲೆಗಳು ಪತ್ತೆಯಾಗಿದೆ. ಪರಿಶೀಲನೆ ಇನ್ನು ಮುಂದುವರಿತಾ ಇದೆ ಅನ್ನೋದು ಸದ್ಯದ ಮಾಹಿತಿ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದ ಕೆಂಗುಂಟೆ ಸರ್ಕಲ್ ಬಳಿ ಇರುವಂತಹ ನಿವಾಸದ ಮೇಲೆ ದಾಳಿ ನಡೆದಿದೆ. ಇವತ್ತು ಬೆಳಗ್ಗಿನ ಜಾವ ಏಕಾಏಕಿ ಬಂದ ಇಡಿ ಅಧಿಕಾರಿಗಳ ಟೀಮ್ ಬಿಗಿ ಬಂದೋಬಸ್ತ್ ಜೊತೆಗೆ ಇಡಿ ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ದಾಳಿಯಾಗಿರೋದು. ಕುಸುಮ ಹನುಮಂತರಾಯಪ್ಪ ಅವರ ತಂದೆ. ಬಿಗಿ ಭದ್ರತೆ ಜೊತೆಗೇನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಇದುವರೆಗಿನ ದಾಳಿಯಲ್ಲಿ ಅನ್ನೋದು ಸದ್ಯದ ಮಾಹಿತಿ. ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿರುವಂತಹ ಕುಸುಮ ಅವರ ನಿವಾಸ ಬೆಳಗ್ಗೆ 4:30 ಸುಮಾರಿಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಬೆಳಕು ಹರಿಯೋದಕ್ಕೆ ಮುಂಚೆನೆ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಈ ಫ್ಲಾಟ್ನಲ್ಲಿ ವ್ಯವಹಾರದ ಕೆಲ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯ ಗೊತ್ತಾಗ್ತಾ ಇರೋದು. ದಾಳಿ ಮುಂದುವರಿತಾ ಇದೆ. ಇನ್ನು ಪರಿಶೀಲನೆ ಆಗ್ತಾ ಇದೆ. ಇನ್ನಷ್ಟೇ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಾಗ್ತಾ ಹೋಗಬೇಕು. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಕುಸುಮ ಹನುಮಂತರಾಯಪ್ಪ ಅವರ ತಂದೆ ಕಾಂಗ್ರೆಸ್ನಲ್ಲಿ ಮುಖಂಡರಾಗಿ ಗುರುತಿಸಿಕೊಂಡಂಥವರು. ಕುಸುಮ ಹನುಮಂತರಾಯಪ್ಪ ಕೂಡ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಇವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅವರ ಫ್ಲಾಟ್ ಮೇಲೆ ಇವತ್ತು ಬೆಳಗಿನ ಜಾವ 4:30 ಸುಮಾರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಬೆಳಗ್ಗೆ 4:30ಕ್ಕೆ ದಾಳಿ ನಡೆದಿದೆ ಅನ್ನೋದು ಮಾಹಿತಿ. ಈಗ ಏನೆಲ್ಲ ಗೊತ್ತಾಗ್ತಾ ಇದೆ? ವಿಜಯ್, ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿಯ ಬೆನ್ನಲ್ಲೇ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ವಿದೇಶಿ ವ್ಯವಹಾರದಲ್ಲಿ ಒಡನಾಟ ಇರುವಂತಹ ಶಂಕೆ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರಾದಂತಹ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಿರುವಂತದ್ದು. ಜೊತೆಗೆ ಕುಸುಮ ಹನುಮಂತರಾಯಪ್ಪ ಅವರಿಗೆ ಸೇರಿದಂತ ಮನೆ ಜೊತೆಗೆ ಅವರ ಸಹೋದರ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರದ ನಂಟನ್ನು ಹೊಂದಿರುವುದರ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಬೆಳಗಿನ ಜಾವ 4:30 ಸುಮಾರಿಗೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ನಿವಾಸದ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಕೇಂದ್ರೀಯ ಭದ್ರತಾ ಪಡೆಯ ಅಧಿಕಾರಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡು ಇಡಿ ಅಧಿಕಾರಿಗಳು 2 ಇನೋವಾ ಕಾರುಗಳಲ್ಲಿ ಬಂದಂತ ಸುಮಾರು 10 ಮಂದಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ಮಾಡಿರುವಂತದ್ದು. ಕಳೆದ 5-6 ತಾಸುಗಳಿಂದಲೂ ಕೂಡ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದಲ್ಲಿ ದೊರೆತಿರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಇಡೀ ಶೋಧ ಕಾರ್ಯ ಜೊತೆಗೆ ಪರಿಶೀಲನೆ ಇನ್ನಷ್ಟು ಗಂಟೆಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಮೇಲೆ ಗೋವಾದಲ್ಲಿ 2 ಎಫ್ಐಆರ್ ಆಗಿರುತ್ತೆ. ಅಂದ್ರೆ ECIR ಅನ್ನ ದಾಖಲು ಮಾಡಿಕೊಂಡಂತ ಇಡಿ ಅಧಿಕಾರಿಗಳು ಪ್ರಮುಖವಾಗಿ ಆನ್ಲೈನ್ ಗೇಮಿಂಗ್ ಆಪ್ ಗಳಿಗೆ ವೀರೇಂದ್ರ ಪಪ್ಪಿ ಅವರ ಒಡೆತನದ ಕಂಪನಿಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಾದಲ್ಲಿ ಇಡಿ ಅಧಿಕಾರಿಗಳು 2 ECIR ಅನ್ನ ದಾಖಲು ಮಾಡಿಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ಸುಮಾರು 16 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಬೆಳಿಗ್ಗೆ ದಾಳಿಯನ್ನ ಮಾಡಿರ್ತಾರೆ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ, ಗೋವಾಗೆ ಸೇರಿದಂತಹ ಸುಮಾರು 14 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವೀರೇಂದ್ರ ಪಪ್ಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಅಂದ್ರೆ ಶಾಸಕ ವೀರೇಂದ್ರ ಪಪ್ಪಿಗೂ ಕುಸುಮ ಹನುಮಂತರಾಯಪ್ಪ ಅವರ ಸಹೋದರನಿಗೂ ವ್ಯವಹಾರದಲ್ಲಿ ಯಾವ ರೀತಿಯಾದಂತಹ ನಂಟು, ಜೊತೆಗೆ ಏನೆಲ್ಲ ಅಕ್ರಮ ನಡೆದಿರಬಹುದು ಅನ್ನೋದು ಈ ಮುಂದಿನ ತನಿಖೆಗಳಿಂದಷ್ಟೇ ಹೊರಗಡೆ ಬರಬೇಕಾಗುತ್ತೆ. ಜೊತೆಗೆ ಸದ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಕಳೆದ 5-6 ಗಂಟೆಗಳಿಂದಲೂ ಕೂಡ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಒಂದು ವೇಳೆ ದಾಳಿಯ ವೇಳೆಯಲ್ಲಿ ಯಾವೆಲ್ಲ ದಾಖಲಾತಿಗಳು ಜೊತೆಗೆ ಯಾವೆಲ್ಲ ವ್ಯವಹಾರದ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡ್ಬೇಕಾಗುತ್ತೆ ವಿಜಯ್. ಅಂದ್ರೆ ಈಗ ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಇಡಿ ದಾಳಿ ಆಯ್ತು, ಅಲ್ಲಿ ಸುಳಿವು ಸಿಕ್ಕ ಆಧಾರದ ಮೇಲೆ ಇಲ್ಲಿ ಇಡಿ ದಾಳಿ ನಡೆದಿದೆ ಅನ್ನೋದಾ? ವಿಜಯ್, ಯಾವುದೇ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಐಟಿ ಆಗಿರ್ಬೋದು, ಇಡಿ ಆಗಿರ್ಬೋದು, ಜೊತೆಗೆ ಸಿಬಿಐ ಆಗಿರ್ಬೋದು ದಾಳಿಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಸುಮಾರು 3-4 ತಿಂಗಳ ಮುಂಚಿತದಿಂದಲೇ
ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿರುವಂತ ಇಂಟೆಲಿಜೆನ್ಸ್ ವಿಂಗ್ ಇವಾಗ ಯಾರ ಮೇಲಾದ್ರೂ ದಾಳಿಯನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು, ಅವರ ಪಾರ್ಟ್ನರ್ಸ್ಗಳು, ಜೊತೆಗೆ ವ್ಯವಹಾರದಲ್ಲಿ ಯಾರೆಲ್ಲ ಲಿಂಕ್ ಅನ್ನ ಹೊಂದಿದ್ದಾರೆ ಅದರ ಖಚಿತ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಜೊತೆಗೆ ಯಾವಾಗ ಗೋವಾದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧವಾಗಿ ECIR ಅನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡ್ತಾರೆ. ಅಂದ್ರೆ ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ವೀರೇಂದ್ರ ಪಪ್ಪಿ ಒಡೆತನದ ಖಾಸಗಿ ಕಂಪನಿಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ECIR ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಒಡನಾಟದಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವರ ಸಹೋದರ ಕೂಡ ಇದ್ದಾನೆ. ಈತ ಕೂಡ ಅವರ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನ ಹೊಂದಿದ್ದಾನೆ ಅನ್ನೋ ಯಾವ ಶಂಕೆಯನ್ನ ಯಾವಾಗ ಈ ಇಡಿ ಅಧಿಕಾರಿಗಳು ಗಮನಕ್ಕೆ ಬರುತ್ತೆ, ಆಗ ಕುಸುಮಾ ಹನುಮಂತರಾಯಪ್ಪ ಅವರ ಸಹೋದರ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ಸಂಬಂಧಪಟ್ಟಂತ ನಿವಾಸ ಕಚೇರಿಗಳು ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತ ಸ್ಥಳಗಳ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿರ್ತವೆ. ಇವತ್ತು ಯಾವಾಗ ವೀರೇಂದ್ರ ಪಪ್ಪಿ ಅವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ, ಏಕಕಾಲದಲ್ಲಿ ಒಂದ್ ಕಡೆ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತ ಮನೆ, ನಿವಾಸ, ಕಚೇರಿಗಳು ಜೊತೆಗೆ ಅವರ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದೇ ಸಮಯದಲ್ಲಿ ಕೂಡ ಕುಸುಮಾ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.